ನಮಸ್ಕಾರ. ನಮ್ಮ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ನೋಡ್ತಿರೋದು ಬೈಬಲ್ನ ಮ್ಯಾಥ್ಯೂ ಅಧ್ಯಾಯ 13. ಇದು ಬಹಳ ಮುಖ್ಯವಾದ ಅಧ್ಯಾಯ. ಹೌದು. ಇಲ್ಲಿ ಯೇಸು ಸಮುದ್ರ ತೀರದಲ್ಲಿ ಕೂತು ದೊಡ್ಡ ಜನಸಮೂಹಕ್ಕೆ ಬೋಧನೆ ಮಾಡ್ತಿದ್ದಾನೆ. ಆಕ್ಚುಲಿ ಇಲ್ಲಿ ವಿಶೇಷ ಅಂದ್ರೆ ಅವನು ಸಾಮ್ಯಗಳ ಮೂಲಕ ಮಾತಾಡ್ತಾನೆ. ಅಂದ್ರೆ ದೃಷ್ಟಾಂತ ಕಥೆಗಳು. ಹೌದು, ಸಾಮ್ಯಗಳು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಭೂಮಿಯ ಕಥೆಗಳ ಮೂಲಕ ಸ್ವರ್ಗದ ವಿಷಯಗಳನ್ನ ಹೇಳೋದು ಅಲ್ವಾ? ನಿಜ. ಆ ಕಾಲಕ್ಕೆ ಜನರಿಗೆ ಅರ್ಥವಾಗೋ ಹಾಗೆ. ನಮ್ಮ ಇವತ್ತಿನ ಗುರಿ ಏನು ಅಂದ್ರೆ ಈ ಕಥೆಗಳನ್ನ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಮುಖ್ಯವಾಗಿ ಯೇಸು ಯಾಕೆ ಈ ರೀತಿ ಸಾಮ್ಯಗಳಲ್ಲೇ ಮಾತಾಡ್ದ ಅಂತ ತಿಳಿಯೋದು. ಸರಿ. ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ದೊಡ್ಡ ಕಥೆ ಆ ಬಿತ್ತುವವನ ಬಗ್ಗೆ ಇದೆ. ಬಿತ್ತುವವನ ಸಾಮ್ಯ. ಒಬ್ಬ ಬಿತ್ತೋಕೆ ಹೋಗ್ತಾನೆ. ಕೆಲವು ಬೀಜಗಳು ದಾರಿ ಪಕ್ಕ ಬೀಳುತ್ತೆ, ಕೆಲವು ಕಲ್ಲು ನೆಲದ ಮೇಲೆ, ಆಮೇಲೆ ಕೆಲವು ಮುಳ್ಳುಗಳ ಮಧ್ಯೆ. ಹೌದು, ಮತ್ತೆ ಕೆಲವು ಒಳ್ಳೆ ಭೂಮಿಲಿ ಬೀಳುತ್ತೆ. ಆಮೇಲೆ ಫಲಿತಾಂಶಗಳು ಮಾತ್ರ ಪೂರ್ತಿ ಬೇರೆ ಬೇರೆ, ತುಂಬಾ ಬೇರೆ ಬೇರೆ. ಇದು ಕೇಳೋಕೆ ಸುಮ್ನೆ ಕೃಷಿ ಪಾಠ ತರ ಅನ್ಸಿದ್ರೂ ಖಂಡಿತ ಅಲ್ಲ ಅಲ್ವಾ? ಇದರ ಹಿಂದಿನ ನಿಜವಾದ ಅರ್ಥವೇನು? ಖಂಡಿತ ಕೃಷಿ ಪಾಠ ಅಲ್ಲವೇ ಅಲ್ಲ. ನೋಡಿ, ಶಿಷ್ಯರೇ ಕೇಳ್ತಾರೆ ಇದನ್ನ, ಯಾಕೆ ಸಾಮ್ಯಗಳಲ್ಲಿ ಮಾತಾಡ್ತೀರಿ ಅಂತ. ಹೌದಾ? ಏನು ಉತ್ತರ ಕೊಡ್ತಾನೆ ಯೇಸು? ಅವನ ಉತ್ತರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅವನ್ ಹೇಳ್ತಾನೆ, ಸ್ವರ್ಗ ರಾಜ್ಯದ ರಹಸ್ಯಗಳನ್ನ ತಿಳಿಯೋ ವರ ನಿಮಗೆ ಕೊಟ್ಟಿದೆ, ಆದ್ರೆ ಅವರಿಗೆ ಅಂದ್ರೆ ಹೊರಗಿನವರಿಗೆ ಅದು ಕೊಟ್ಟಿಲ್ಲ. ಓ ಅಂದ್ರೆ ಈ ಸಾಮ್ಯಗಳು ಒಂದು ರೀತಿ ಫಿಲ್ಟರ್ ತರ. ಯಾರ ಹೃದಯ ತೆರೆದಿದೆಯೋ ಅವರಿಗೆ ಸತ್ಯ ಗೊತ್ತಾಗುತ್ತೆ. ಅಚ್ಚಾ. ಆದ್ರೆ ಯಾರು ತಮ್ಮ ಹೃದಯನ ಗಟ್ಟಿ ಮಾಡ್ಕೊಂಡಿದಾರೋ ಅವರಿಗಿದು ಬರೀ ಕಥೆ ತರ ಕೇಳಿಸುತ್ತೆ, ಅರ್ಥ ಆಗಲ್ಲ. ಇದು ಯೆಶಾಯನ ಪ್ರವಾದನೆಯನ್ನು ನೆರವೇರಿಸುತ್ತೆ ಅಂತಾನು ಹೇಳ್ತಾನೆ. ಅಂದ್ರೆ ಕೇಳಿದ್ರೂ ಗ್ರಹಿಸಲ್ಲ, ನೋಡಿದ್ರೂ ತಿಳಿಯಲ್ಲ ಅನ್ನೋ ಹಾಗೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಇದು ಬರೀ ಕಥೆ ಅಲ್ಲ, ಕೇಳುಗರ ಹೃದಯನೇ ಪರೀಕ್ಷೆ ಮಾಡೋ ಒಂದು ರೀತಿ ಇದು. ಹೌದು. ಹಾಗಾದ್ರೆ ಆ ಬಿತ್ತುವವನ ಸಾಮ್ಯದ ಅರ್ಥ ಏನು? ಯೇಸುವೆ ವಿವರಿಸ್ತಾನ? ಹೌದು. ಯೇಸುವೆ ತುಂಬಾ ಕ್ಲಿಯರ್ ಆಗಿ ವಿವರಿಸ್ತಾನೆ. ಆ ಬೀಜ ಅಂದ್ರೆ ರಾಜ್ಯದ ವಾಕ್ಯ. ಓಕೆ. ಆ ನೆಲ ಇದೆಯಲ್ಲ, ಅದು ವಾಕ್ಯ ಕೇಳೋ ವ್ಯಕ್ತಿಯ ಹೃದಯ. ಸರಿ. ದಾರಿಯ ಬದಿ ಅಂದ್ರೆ ಕೇಳಿದ್ರೂ ಅರ್ಥ ಆಗಲ್ಲ, ಕೆಡುಕನು ಬಂದು ಆ ವಾಕ್ಯನ ಕಸ್ತ್ಕೊಳ್ತಾನೆ ಅಂತ. ಕಲ್ಲು ನೆಲ ಅಂದ್ರೆ ಮೊದಲು ಖುಷಿಯಿಂದ ಸ್ವೀಕರಿಸೋದು, ಆದ್ರೆ ಕಷ್ಟ ಬಂದಾಗ ಬೇರಿಲ್ದೇನೆ ಬಿದ್ದು ಹೋಗೋದು. ಬೇರಿಲ್ಲದೆ. ಸರಿ. ಮುಳ್ಳುಗಳು ಅಂದ್ರೆ ಲೌಕಿಕ ಚಿಂತೆಗಳು, ದುಡ್ಡಿನ ಆಸೆ, ಇವೆಲ್ಲ ವಾಕ್ಯನ ಅದುಮಿ ಫಲ ಕೊಡೋಕೆ ಬಿಡಲ್ಲ. ಇದು ತುಂಬಾ ಜನಕ್ಕೆ ರಿಲೇಟ್ ಆಗುತ್ತೆ ಅನ್ಸುತ್ತೆ. ಹೌದು. ಕೊನೆದಾನಿ ಒಳ್ಳೆಯ ಭೂಮಿ, ಅದು ವಾಕ್ಯನ ಕೇಳಿ ಅರ್ಥ ಮಾಡ್ಕೊಂಡು ತುಂಬಾ ಫಲ ಕೊಡೋ ಹೃದಯ. 100, 60, 30 ಪಟ್ಟು ಫಲ. ಅಂದ್ರೆ ಒಂದೇ ಸಂದೇಶಕ್ಕೆ ಇಷ್ಟೊಂದು ಬೇರೆ ಬೇರೆ ರಿಯಾಕ್ಷನ್. ಇದು ಕೇಳೋರ ಜವಾಬ್ದಾರಿನೂ ತೋರಿಸುತ್ತೆ ಅಲ್ವಾ? ಖಂಡಿತವಾಗಿ. ಇದು ನಿಜವಾಗ್ಲೂ ಆಳವಾಗಿದೆ. ಆದ್ರೆ ಯೇಸು ಇಲ್ಲಿಗೆ ನಿಲ್ಸಲ್ಲ ಅಲ್ವಾ? ಇನ್ನೂ ಕಥೆಗಳು ಹೇಳ್ತಾನೆ ಅಂತ ಕೇಳಿದ್ದೀನಿ. ಹೌದು, ಖಂಡಿತ. ಅವನ್ ಮುಂದುವರಿಸ್ತಾನೆ. ಆಮೇಲೆ ಗೋಧಿ ಮತ್ತು ಕಳೆಗಳ ಸಾಮ್ಯ ಬರುತ್ತೆ. ಹೌದಲ್ಲ. ಅಲ್ಲಿ ಶತ್ರು ಬಂದು ಒಳ್ಳೆ ಬೆಳೆ ಮೊದ್ಲೇ ಕಳೆ ಬೀಜ ಬಿತ್ತಿ ಹೋಗ್ತಾನೆ. ಆದ್ರೆ ಸುಗ್ಗಿಯವರ್ಗೂ ಎರಡೂ ಒಟ್ಟಿಗೆ ಬೆಳೆಯುತ್ತೆ. ಕೊನೆಗೆ ಬೇರೆ ಮಾಡ್ತಾರೆ. ಹೌದು. ಇದು ಕೊನೆಯಲ್ಲಿ ಆಗುವ ನ್ಯಾಯ ತೀರ್ಪನ್ನ ಸೂಚಿಸುತ್ತೆ. ಆಮೇಲೆ ಸಾಸ್ವೆ ಕಾಳು ಮತ್ತೆ ಹುಳಿಯ ಸಾಮ್ಯಗಳು. ಸಾಸ್ವೆ ಕಾಳು ತುಂಬಾ ಚಿಕ್ಕದು. ಹೌದು, ತುಂಬಾ ಚಿಕ್ಕ ಬೀಜ, ಆದ್ರೆ ದೊಡ್ಡ ಗಿಡ ಆಗತ್ತೆ. ಹುಳಿನೂ ಅಷ್ಟೇ, ಸ್ವಲ್ಪ ಹಾಕಿದ್ರೂ ಇಡೀ ಹಿಟ್ಟನ್ನೇ ಹುಳಿ ಮಾಡುತ್ತೆ. ಅಂದ್ರೆ ರಾಜ್ಯ ಅನ್ನೋದು ಮೊದಲು ಚಿಕ್ಕದಾಗಿ ಗುಪ್ತವಾಗಿ ಶುರುವಾಗಿ ಆಮೇಲೆ ದೊಡ್ಡದಾಗಿ ಎಲ್ಲ ಕಡೆ ಹರಳುತ್ತೆ ಅಂತ. ಈ ಎಲ್ಲಾ ಸಾಮ್ಯಗಳ ಮೂಲಕ ಒಂದು ಪ್ಯಾಟರ್ನ್ ಕಾಣ್ತಿದೆ. ಸ್ವರ್ಗ ರಾಜ್ಯ ಹೇಗೆ ಶುರುವಾಗತ್ತೆ, ಹೇಗೆ ಬೆಳೆಯುತ್ತೆ, ಅದರ ಮೌಲ್ಯ ಏನು, ಕೊನೆಗೇನಾಗತ್ತೆ, ಇದೆಲ್ಲ ಚಿತ್ರಿಸ್ತಾ ಇದ್ದಾನೆ. ಕರೆಕ್ಟ್. ಮತ್ತೆ ನೋಡಿ, ಅವನು ಜನಸಮೂಹಕ್ಕೆ ಸಾಮ್ಯಗಳಲ್ಲೇ ಮಾತಾಡಿದ್ದು ಒಂದು ಪ್ರವಾದನೆಯನ್ನ ಪೂರೈಸಿತು ಅಂತಾನೂ ಹೇಳಲಾಗತ್ತೆ. ಜಗತ್ತು ಹುಟ್ಟಿದಾಗಿಂದ ಗುಪ್ತವಾಗಿದ್ದ ವಿಷಯಗಳನ್ನ ತಿಳಿಸ್ತೀನಿ ಅಂತ. ಆಮೇಲೆ ಶಿಷ್ಯರು ಮತ್ತೆ ಕೇಳ್ತಾರಲ್ವಾ ಆ ಕಳೆಗಳ ಸಾಮ್ಯದ ಬಗ್ಗೆ? ಹೌದು, ಖಾಸಗಿಯಾಗಿ ಕೇಳಿದಾಗ ಅದನ್ನು ವಿವರಿಸ್ತಾನೆ. ಅಲ್ಲಿ ಬಿತ್ತುವವನು ಯೇಸು, ಮನುಷ್ಯಕುಮಾರ, ಹೊಲ ಅಂದ್ರೆ ಈ ಜಗತ್ತು. ಸರಿ. ಒಳ್ಳೆಯ ಬೀಜ ರಾಜ್ಯದ ಮಕ್ಕಳು, ಕಳೆಗಳು ಕೆಡುಕನ ಮಕ್ಕಳು. ಆ ಶತ್ರು ಸೈತಾನ, ಸುಗ್ಗಿ ಅಂದ್ರೆ ಈ ಯುಗದ ಸಮಾಪ್ತಿ. ಕೊಯ್ಯೋರು ದೇವದೂತರು. ಹೌದು. ಅವರು ಕಳೆಗಳನ್ನ ಅಂದ್ರೆ ಕೆಟ್ಟವರನ್ನ ಒಟ್ಟು ಸೇರಿಸಿ ಬೆಂಕಿಗೆ ಹಾಕ್ತಾರೆ, ಅದು ನ್ಯಾಯ ತೀರ್ಪು. ನೀತಿವಂತರು ಸೂರ್ಯನ ಹಾಗೆ ಪ್ರಕಾಶಿಸ್ತಾರೆ ಅಂತ ಹೇಳುತ್ತೆ. ವಾವ್!
ಇದರ ನಂತರ ಇನ್ನೂ ಕೆಲವು ಚಿಕ್ಕ ಸಾಮ್ಯಗಳಿವೆ ಅಲ್ವಾ? 3 ಚಿಕ್ಕದು. ಹೊಲದಲ್ಲಿ ಬಚ್ಚಿಟ್ಟ ನಿಧಿ. ಓ, ನಿಧಿ. ಹೌದು. ಮತ್ತೆ ಅಮೂಲ್ಯವಾದ ಮುತ್ತು. ಇವೆರಡು ರಾಜ್ಯದ ಮೌಲ್ಯ ಎಷ್ಟು ಅಪಾರ ಅಂತ ತೋರ್ಸುತ್ತೆ. ಅದನ್ನ ಕಂಡುಕೊಂಡವನು ತನಗಿರೋದನ್ನೆಲ್ಲ ಮಾರಿ ಅದನ್ನ ತಗೋತಾನೆ. ಅಷ್ಟು ಬೆಲೆ ಬಾಳೋದು ಅಂತ. ಹೌದು. ಕೊನೆಯದಾಗಿ ಬೀಸುಬಲೆಯ ಸಾಮ್ಯ. ಬೀಸುಬಲೆ, ಮೀನಿಡಿಯೋದು. ಹೌದು. ಬಲೆ ಎಲ್ಲಾ ತರದ ಮೀನುಗಳನ್ನ ಹಿಡಿಯುತ್ತೆ. ಆಮೇಲೆ ದಡದಲ್ಲಿ ಒಳ್ಳೆಯದನ್ನ ಕೆಟ್ಟದರಿಂದ ಬೇರೆ ಮಾಡ್ತಾರೆ. ಇದು ಮತ್ತೆ ಅದೇ ಅಂತಿಮ ನ್ಯಾಯ ತೀರ್ಪಿನ ಚಿತ್ರಣ. ಕ್ಲಿಯರ್ ಆಗಿದೆ. ಇಷ್ಟೆಲ್ಲ ಬೋಧಿಸಿದ ಮೇಲೆ ಯೇಸು ತನ್ನ ಸ್ವಂತ ಊರಿಗೆ ಹೋಗ್ತಾನಲ್ಲ, ನಜರೇತಿಗೆ. ಅಲ್ಲಿ ಜನ ಹೇಗ್ ರಿಯಾಕ್ಟ್ ಮಾಡ್ತಾರೆ? ಇದು ನಾವು ಮೊದಲು ಮಾತಾಡಿದ ಸ್ವೀಕರಿಸುವಿಕೆ ಅಥವಾ ನೆಲದ ವಿಷಯಕ್ಕೆ ಕನೆಕ್ಟ್ ಆಗುತ್ತಾ? ಖಂಡಿತವಾಗ್ಲೂ. ಅಲ್ಲಿ ಜನ ಅವನ ಮಾತು, ಅವನ ಕೆಲಸಗಳೆಲ್ಲ ನೋಡಿ ಆಶ್ಚರ್ಯಪಡ್ತಾರೆ. ಆದ್ರೆ ಅವನ ಹಿನ್ನೆಲೆ ನೋಡಿ. ಇವನು ಬಡಗಿಯ ಮಗ ಅಲ್ವಾ? ಇವನ ತಾಯಿ, ತಮ್ಮಂದಿರು, ತಂಗಿಯರು ಎಲ್ಲ ನಮ್ ಜೊತೆ ಇದಾರಲ್ಲ ಅಂತ ಹೇಳಿ ಅವನು ಮೇಲೆ ಬೇಸರ ಪಡ್ಕೋತಾರೆ. ಅಂದ್ರೆ ಅವನು ತಮ್ಮವನು, ಸಾಮಾನ್ಯ ಅನ್ನೋ ಕಾರಣಕ್ಕೆ ಅವನ್ನ ಒಪ್ಕೊಳ್ಳೋಕಾಗಲ್ಲ. ಹೌದು. ಅವರ ಆ ಪರಿಚಿತತೆಯೇ ಅವರಿಗೆ ಅಡ್ಡಿಯಾಗುತ್ತೆ. ಅವನನ್ನ ಪ್ರವಾದಿ ಅಂತ ನೋಡೋಕಾಗಲ್ಲ. ಆಗ ಯೇಸು ಆ ಫೇಮಸ್ ಮಾತನ್ನು ಹೇಳ್ತಾನೆ. ಪ್ರವಾದಿಗೆ ತನ್ನ ಸ್ವಂತ ಊರಲ್ಲಿ, ಸ್ವಂತ ಮನೆಯಲ್ಲಿ ಗೌರವ ಸಿಗಲ್ಲ ಅಂತ. ಮತ್ತೆ ಅವರ ಅವಿಶ್ವಾಸದ ಕಾರಣ ಅಲ್ಲಿ ಹೆಚ್ಚು ಅದ್ಭುತಗಳನ್ನು ಮಾಡ್ಲಿಲ್ಲ ಅಂತಾನೂ ಇದೆ. ಹೌದು. ಇದು ನಾವು ಮೊದಲು ನೋಡಿದ ಬಿತ್ತು ಅವನ ಸಾಮ್ಯಕ್ಕೆ ನೇರವಾಗಿ ಲಿಂಕ್ ಆಗುತ್ತೆ. ನಂಬಿಕೆಯಿಲ್ಲದ ಹೃದಯ ಅದು ಒಳ್ಳೆಯ ನೆಲ ಅಲ್ಲ. ಅಲ್ಲಿ ವಾಕ್ಯ ಬೇರು ಬಿಡಲ್ಲ. ಸೊ ಈ ಪೂರ್ತಿ ಅಧ್ಯಾಯದಿಂದ ನಾವು ಕಲಿಯೋದೇನೆಂದ್ರೆ, ದೇವರ ರಾಜ್ಯದ ಸತ್ಯಗಳು ಎಲ್ಲರಿಗೂ ಹೇಳಲ್ಪಟ್ರು. ಅದು ಹೇಗೆ ಸ್ವೀಕರಿಸಲ್ಪಡುತ್ತೆ ಅನ್ನೋದು ವ್ಯಕ್ತಿಯ ಹೃದಯದ ಸ್ಥಿತಿ ಮೇಲೆ ನಿಂತಿದೆ ಅಲ್ವಾ? ಹೌದು. ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಬರೀ ತಲೆಗೆ ಹೋಗೋದಲ್ಲ, ಅದು ಹೃದಯಕ್ಕೆ ಇಳಿಬೇಕು. ಅದಕ್ಕೆ ಸಿದ್ಧವಾದ ತೆರೆದ ಹೃದಯ ಬೇಕು. ನಿಜ. ಹಾಗಾದ್ರೆ ಕೊನೆಯದಾಗಿ ಯೋಚಿಸೋಕೆ ಒಂದು ಪ್ರಶ್ನೆ ಕೇಳೋಣ. ಯೇಸುವಿನ ಪ್ರಕಾರ ಈ ಸಾಮ್ಯಗಳು ಕೆಲವೊಮ್ಮೆ ಸತ್ಯವನ್ನು ಮರೆಮಾಚಲು ಕೂಡ ಉಪಯೋಗ ಆಯಿತು ಅಂದಮೇಲೆ, ಇವತ್ತು ನಾವು ಆಧ್ಯಾತ್ಮಿಕ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು ಇದು ನಮಗೆ ಏನ್ ಹೇಳುತ್ತೆ? ಬಹುಶಃ ನಿಜವಾದ ತಿಳುವಳಿಕೆ ಅನ್ನೋದು ಕೇವಲ ಇನ್ಫಾರ್ಮೇಷನ್ ಅಲ್ಲ, ಅದೊಂದು ಗ್ರಹಿಕೆ, ಒಂದು ಒಳನೋಟವೇ. ಅದಕ್ಕೆ ನಮ್ಮ ಕಡೆಯಿಂದಲೂ ಒಂದು ಸಿದ್ಧತೆ ಬೇಕಾ? ಖಂಡಿತ ಯೋಚಿಸಬೇಕಾದ ವಿಷಯ.